ಮಾಡುವುದರಲ್ಲಿ ಆದರ ತೋರುತ್ತಾನೆ. ದೇವತೆಗಳನ್ನ ಅವಮಾನಿಸುವುದಿಲ್ಲ, ದ್ವಿಜರನ್ನ ನೋಯಿಸುವುದಿಲ್ಲ, ಗುರುಗಳನ್ನ ಸೇವಿಸ್ತಾನೆ. ತನ್ನಂತೆಯೇ ಪರರು ಅನ್ನುವುದನ್ನ ಕಾಣುತ್ತಾನೆ. ಬೇರೆಯವರ ಸೊತ್ತನ್ನ ಎಂದೂ ಕೈಗೆ ಹಾಕಿ ತನಗಾಗಿ ಇಂತ ಸೆಳೆಯುವುದಿಲ್ಲ. ರಾಗದ್ವೇಷಗಳಿಂದ ಯಾವ ವ್ಯಕ್ತಿಯನ್ನು ಕೂಡ ಅಪಮಾನಿಸುವುದಾಗಲಿ ಅಥವಾ ಪಕ್ಷಪಾತ ಮಾಡುವುದಾಗಲಿ ಮಾಡದೆ ವಿಶುದ್ಧ ಚೇತಸ್ಕನಾಗಿ ಪರಮಾತ್ಮನನ್ನ ಹೃದಯದಲ್ಲಿ ಸದಾ ಹೊತ್ತು ತನ್ನ ಪಾಲಿಗೆ ಬಂದ ಕಾರ್ಯಗಳನ್ನೂ ಕೂಡ ಭಗವಂತನ ಸೇವೆ ಅಂತ ನಿರಂತರ ಒಪ್ಪಿಸಿ ಅವನ ಆರಾಧನೆಯನ್ನೇ ಪ್ರಧಾನವನ್ನಾಗಿ ಭಾವಿಸ್ತಾನೆ ಹೊರತು ತನಗೊದಗಿದ ಏರಿಳಿತಗಳನ್ನ ಎಂದೂ ಕೂಡ ಅದು ತನಗಾದ ಅವಮಾನ ಅಂತನೋ ಅಥವಾ ತನ್ನನ್ನ ಧಿಕ್ಕರಿಸ್ತಾ ಇದೆ ಅಂತನೋ ಭಾವಿಸದೆ ಕರ್ತವ್ಯವನ್ನ ಚೆನ್ನಾಗಿ ನಿರ್ವಹಿಸ್ತಾನೆ ಅಂತ ಹೀಗೆ ಹೇಳಿದಾಗ ಸಗರ ತದಹಂ ಶ್ರೋತುಮಿಚ್ಛಾಮಿ ವರ್ಣ ಧರ್ಮಾನ ಶೇಷತಃ ತಥೈವಾಶ್ರಮ ಧರ್ಮಾಂಶ ದ್ವಿಜವರ್ಯ ಬ್ರವೀಹಿ ತಾನ್. ಮತ್ತೆ ಅವನ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ನನಗೆ ಇನ್ನಷ್ಟು ಈ ವರ್ಣಾಶ್ರಮ ಧರ್ಮಗಳ ಬಗ್ಗೆ ದ್ವಿಜವರ್ಯನಾದ ನೀನು ಹೇಳಬೇಕು ಅಂತ ಕೇಳಿದಾಗ ಇದು ಮತ್ತೆ ಸ್ವಭಾವಕ್ಕೆ ಅನುಗುಣವಾದಂತೆ ಈ ಮಾತು ಬಂದಿರುವಂತದ್ದು. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಯಥಾಕ್ರಮಂ ತ್ವಮೇಕಾಗ್ರ ಮತಿರ್ಭೂತ್ವ ಶೃಣು ಧರ್ಮಾನ್ ಮಯೋದಿತಾನ್. ನಾನು ನಿನಗೆ ಹೇಳುವಂತಹ ಮಾತು ಏಕಾಗ್ರನ ಮನಸ್ಕನಾಗಿ ಕೇಳು. ದಾನಂ ದದ್ಯಾತ್ ಯಜೇದ್ದೇವಾನ್ ಯಜ್ಞೈಃ ಸ್ವಾಧ್ಯಾಯ ತತ್ಪರಃ ನಿತ್ಯೋದಕಿ ಭವೇತ್ ಪ್ರಿಯಃ ಭವೇದ್ ವಿಪ್ರಃ ಕುರ್ಯಾದಗ್ನಿ ಪರಿಗ್ರಹಂ. ತನ್ನತ್ರ ಇರುವ ಸಂಪತ್ತನ್ನ ದಾನಂ ದದ್ಯಾತ್ ಸಹಾಯ ರೂಪದಲ್ಲಿ ಮತ್ತು ದಾನ ರೂಪದಲ್ಲಿ ಅದನ್ನ ಬಳಸಬೇಕು. ಯಜೇತ್ ದೇವಾನ್ ಯಜ್ಞಗಳಿಂದ ದೇವತೆಗಳನ್ನ ಪೂಜಿಸಬೇಕು. ನಿರಂತರ ಸ್ವಾಧ್ಯಾಯದಲ್ಲಿ ತೊಡಗಬೇಕು. ನಿತ್ಯೋದಕಿ ದೇವತೆಗಳಿಗೆ ಋಷಿಗಳಿಗೆ ತರ್ಪಣಗಳನ್ನ ಬಿಡದೆ ಕೊಡಬೇಕು. ಕುರಿಯಾತ್ ಅಗ್ನಿ ಪರಿಗ್ರಹಂ ಮತ್ತು ನಿತ್ಯ ಉಪಾಸನಾದಿ ಅಗ್ನಿ ಕರ್ಮಗಳನ್ನ ನಡೆಸಬೇಕು. ಅಂದ್ರೆ ಅಗ್ನಿಕರ್ಮ ಅಂದ್ರೆ ಈಗ ಕೆಲವೊಮ್ಮೆ ಆಪದ್ಧರ್ಮ ಅಂತ ಅದು ಮಾಡ್ಲಿಕ್ಕಾಗ್ಲಿಲ್ಲ ಅಂದ್ರು ನೀರಿನಲ್ಲಾದ್ರೂ ಅಗ್ನಿಯನ್ನ ಚಿಂತಿಸಿ ಅದಕ್ಕೆ ಆಹುತಿಗಳನ್ನು ಕೊಡಬೇಕು ಅನ್ನುವ ಮಾತಿದೆ. ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಆ ಪ್ರದೇಶದಲ್ಲಿ ನಮಗೆ ಅಗ್ನಿಯೇ ಸಿಗದೆ ಹೋದಾಗ ಆಗ ನಾವು ನೀರಿನಲ್ಲೇ ಯಾಕಂದ್ರೆ ಅಗ್ನೇಹೇ ಆಪಹ ಅಗ್ನಿಯಿಂದಲೇ ನೀರು ಹುಟ್ಟಿದ್ದಾದ್ರಿಂದ ಮಗನಲ್ಲಿ ಅಪ್ಪನ ಚಿಂತನೆಯನ್ನ ಮಾಡುವುದು ಶ್ರೇಯಸ್ಕರ ಅಂತ. ವೃತ್ಯರ್ಥಂ ಯಾಜಯೇತ್ ಅನ್ಯಾನ್ ಅಧ್ಯಾಪಯೇತ್ ತಥಾ ಕುರ್ಯಾದ ಪ್ರತಿಗ್ರಹದಾನಂ ಶುಕ್ಲಾರ್ಥಾನ್ಯಾಯತೋ ದ್ವಿಜ. ಟೆಕ್ಸ್ಟ್ ಕಾಣಿಸ್ತಿದ್ಯಾ? ಕಾಣಿಸ್ತಿಲ್ವಾ? ಇಲ್ಲ ಅಂದ್ರೆ ಗೊತ್ತಿಲ್ಲ, ಸುತ್ತೋಡಿತಾ ಇದೆ. ನನ್ನ ಮುಖನೇ ಕಾಣಿಸ್ತಿದೆ. ದಾನ ಕಾಣಿಸ್ತಿದೆ. ದಾನಂ ದದ್ಯಾತ್ ಯಾಜಯೇತ್ ಅನ್ಯಾನ್. ತಾನು ದಾನ ಕೊಡುವುದಷ್ಟೇ ಅಲ್ಲ, ಯಜ್ಞಗಳಿಂದ ಬೇರೆಯವರನ್ನು ಕೂಡ ವೃತ್ಯರ್ಥಂ ಯಾಜಯೇತ್ ಅನ್ಯಾನ್. ತನಗೆ ಈಗ ಹೊಟ್ಟೆಪಾಡಿಗಾಗಿ ಇನ್ನೊಬ್ಬ ಈ ಸತ್ಕರ್ಮವನ್ನು ಮಾಡಬೇಕು ಅಂತ ಬಯಸಿದಾಗ ಯಾಜಯೇತ್ ಅವನಿಂದಲೂ ಯಾಗ ಮಾಡಿಸ್ಬೇಕು. ಇವನು ಯಾಗ ಮಾಡದೆ ಅವ್ರ ಹತ್ರ ಮಾತ್ರ ಮಾಡಿಸುದಲ್ಲ, ಇವನು ಮಾಡ್ಬೇಕು, ಅವ್ರ ಹತ್ರನು ಮಾಡಿಸ್ಬೇಕು. ಯಾಜಯೇತ್ ಅನ್ಯಾನ್ ಉಳಿದವರನ್ನ. ಆಮೇಲೆ ಅಧ್ಯಾಪಯೇತ್ ಇನ್ನು ಪ್ರಧಾನವಾದ ಧರ್ಮ ಉಳಿದವರಿಗೆ ಅಂದ್ರೆ ಅಧ್ಯಯನ ಮಾಡದೆ ಅಧ್ಯಾಪನ ಮಾಡುವುದಲ್ಲ, ಅಧ್ಯಯನ ಮಾಡ್ಬೇಕು, ಅಧ್ಯಾಪನನು ಮಾಡ್ಬೇಕು. ಅಧ್ಯಾಪಯೇ ತಥಾ ಅದು ಮಸ್ಟ್ ಅಂಡ್ ಶುಡ್ ಅಂತ. ತಥಾ ಅಂದ್ರೆ ಒತ್ತು ಕೊಟ್ಟು ಹೇಳುವಂಥದ್ದು. ಕುರಿಯಾತ್ ಪ್ರತಿಗ್ರಹಾದಾನಂ. ಇನ್ನು ಯಾರಾದ್ರೂ ಈ ಅಧ್ಯಾಪನ ಮಾಡಿಸ್ಲಿಕ್ಕೆ ಇವನಿಗೆ ಖರ್ಚಾಗಬಹುದು. 10 ಮಂದಿಯನ್ನ ಮನೆಯಲ್ಲಿ ಕೂಡಿಸ್ಕೊಂಡು ಇವನು ಪಾಠ ಮಾಡ್ತಾನೆ ಅಂತಂದ್ರೆ
ಆವಾಗ ಖರ್ಚು ಬರುತ್ತೆ. ಆಗ ಯಾರಾದ್ರೂ ಈ ಕರ್ತವ್ಯಕ್ಕೆ ನೀವು ಸಂಪತ್ತನ್ನ ಸ್ವೀಕರಿಸಿ ಅಂತ ಕೇಳಿದ್ರೆ ಪ್ರತಿಗ್ರಹ ಸ್ವೀಕರಿಸಬೇಕು. ಅಂದ್ರೆ ಅದಕ್ಕಾಗಿ ಸ್ವೀಕರಿಸ್ಬೇಕು, ತನಗೆ ಇನ್ನಷ್ಟು ಹೆಚ್ಚಿನ ಭೋಗಗಳಿಗೆ ಅನುಕೂಲ ಆಗುತ್ತೆ ಅಂತಲ್ಲ. ಈ ಅಧ್ಯಾಪನ ಮಾಡಿಸ್ತಾ ಇದ್ದಾನೆ ಅಂತಂದಾಗ ಅವನಿಗೆ ಈ ಪ್ರತಿಗ್ರಹದ ಅಧಿಕಾರ ಬರುತ್ತೆ. ಇವನು ಒಂದು ಖರ್ಚು ಮಾಡಲ್ಲ, ಆದ್ರೆ ಬೇರೆಯವ್ರ ಹತ್ರ ಇಸ್ಕೊಳ್ತಾನೆ ಅಂದ್ರೆ ಅದು ದೋಷ ಆಗತ್ತೆ. ಕುರಿಯಾತ್ ಪ್ರತಿಗ್ರಹ ದಾನಂ, ಆದಾನಂ ಅಂದ್ರೆ ಸ್ವೀಕಾರ ಮಾಡುದು, ಪ್ರತಿಗ್ರಹ ಇನ್ನೊಬ್ಬರು ಕೊಟ್ಟದ್ದನ್ನ ಸ್ವೀಕಾರ ಮಾಡಬೇಕು. ಶುಕ್ಲಾರ್ಥ ನ್ಯಾಯತೋ ದ್ವಿಜ, ಯಾಕಾಗಿ ಶುಕ್ಲಾರ್ಥ, ಶುಕ್ಲಾರ್ಥಾನ್ ಯಾವ ದುಡ್ಡನ್ನು ತಗೊಳ್ಬೇಕು ಅಂದ್ರೆ ಅವನು ಕಷ್ಟಪಟ್ಟು ದುಡಿದು ಕೊಟ್ಟ ಸಂಪತ್ತನ್ನ ತಗೊಳ್ಬೇಕು ಹೊರತು ಯಾರದ್ದು ತಲೆ ಒಡೆದು ತಂದ, ಇನ್ಯಾರತ್ರನೋ ಅವನು ಮೋಸ ಮಾಡಿ ಪಡೆದ ಅಂತದ್ದನ್ನ ಶುಕ್ಲ, ಶುಕ್ಲ ಅಂದ್ರೆ ಬೆಳ್ಳಗಿದ್ದುದು, ಅಂದ್ರೆ ಎಷ್ಟು ಸ್ಪಷ್ಟ ಶಬ್ದ ನೋಡಿ. ಶುಕ್ಲಾರ್ಥ ಅಂದ್ರೆ ವೈಟ್ ಮನಿ, ವೈಟ್ ಮನಿಯನ್ನ ಸ್ವೀಕರಿಸ್ಬೇಕು ನ್ಯಾಯತಃ. ಅದು ಕೂಡ ಅವನ ಹತ್ರ ವೈಟ್ ಮನಿ, ಆದ್ರೆ ನಾನು ಕೆಲಸ ಇಷ್ಟೇ ಮಾಡಿ ಇಷ್ಟು ಪಡ್ಕೊಳ್ತೇನೆ ಅಂತ ನಾನು ಆಸೆ ಪಡೋದು. ಅವನಾಗಿ ಇವನಿಗೆ ಅವರು ಬರೀ ಒಂದು ಸಣ್ಣ ಸಹಾಯ ಮಾಡಿದ್ರು ಅದಕ್ಕೆ ಒಂದು ದೊಡ್ಡ ಪ್ರತಿಕ್ರಿಯೆ ಕೊಡ್ತಾನೆ ಅಂದ್ರೆ ಅವನ್ ಕೊಟ್ರೆ ಕೊಡ್ಬೋದು, ಆದ್ರೆ ಇವನು ಅನ್ಯಾಯದಿಂದ ಅದನ್ನು ಪಡ್ಕೊಂಡು ನ್ಯಾಯತೋ ದ್ವಿಜಃ, ನ್ಯಾಯಯುತವಾಗಿ ಆ ಧರ್ಮವನ್ನ ಪಾಲಿಸುವುದಕ್ಕಾಗಿ, ಅಂದ್ರೆ ಅವನ ನಿತ್ಯ ಅಗ್ನಿಹೋತ್ರಾದಿಗಳನ್ನ ಅಥವಾ ಅಧ್ಯಾಪನಾದಿಗಳನ್ನ ನಡೆಸ್ತಾ ಇದ್ದಾನೆ ಅಂತಂದಾಗ ಅದಕ್ಕೆ ಬೇಕಿರುವಷ್ಟು ಸಂಪತ್ತನ್ನ ಯಾರು ನ್ಯಾಯಯುತವಾಗಿ ಬಿಳಿಯಾದ ಸಂಪತ್ತನ್ನ ಕೊಡ್ತಾನೋ ಅದನ್ನ ಸ್ವೀಕರಿಸಬೇಕು. ಸರ್ವಭೂತ ಹಿತಂ ಕುರಿಯಾತ್, ಎಲ್ಲ ಜೀವಿಗಳಿಗೂ ಹಿತವನ್ನ ಬಯಸ್ಬೇಕು, ಯಾರಿಗೂ ಕೂಡ ಅಹಿತವನ್ನ ಬಯಸಬಾರದು. ನಾಹಿತಂ ಕಸ್ಯಚಿತ್ ದ್ವಿಜಃ, ಯಾರೊಬ್ಬರಿಗೂ ಕೂಡ ಅಹಿತವನ್ನ ಕೆಟ್ಟದ್ದನ್ನ ಬಯಸಬಾರದು. ಮೈತ್ರಿ ಸಮಸ್ತ ಭೂತೇಶು, ಎಲ್ಲ ಜೀವರಾಶಿಗಳಲ್ಲೂ ಕೂಡ ಗೌರವದಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಬಾಳಬೇಕು. ಬ್ರಾಹ್ಮಣಸ್ಯೋತ್ತಮಂ ಧನಂ, ಈ ರೀತಿ ಎಲ್ಲರಲ್ಲೂ ಪರಮ ಮೈತ್ರದಿಂದ ಬಾಳುವುದೇ ಅವನ ದುಡ್ಡು. ಅವನ ಹತ್ರ ಬೇರೆ ದುಡ್ಡಿಲ್ಲ. ಅಂದ್ರೆ ಅವನು ಯಾವುದು ಕಟ್ಟಡಕ್ಕೆ ನಾನು ಕೋಟಿ ರೂಪಾಯಿ ಕೊಡ್ತೇನೆ ಕೇಳಲ್ಲ ಯಾರು, ನೀನ್ ಕೊಡ್ಬೇಡಪ್ಪ, ನೀನ್ ಎಲ್ಲರನ್ನ ಪ್ರೀತಿಯಿಂದ ಮಾತಾಡ್ಸು, ನೀನ್ ಎಲ್ರಿಗೂ ಮನಃಪೂರ್ವಕವಾಗಿ ಗೌರವದಿಂದ ಬದುಕನ್ನ ಕಾಣು, ಆಗ ನಿನ್ನ ಬದುಕಿಗೆ ಅರ್ಥ ಬರುತ್ತೆ. ಅದು ನಿನ್ನ ನಿಜವಾದ ದುಡ್ಡು. ಬ್ರಾಹ್ಮಣಸ್ಯ ಉತ್ತಮಂ ಧನಂ, ನಿಜವಾದ ದುಡ್ಡು ಯಾವುದು ಅಂದ್ರೆ ಎಲ್ಲ ಜೀವಗಳಿಗೆ ಹಿತವನ್ನ ಬಯಸಿ, ಎಂದೂ ಯಾರಿಗೂ ಅಹಿತವನ್ನ ಬಯಸದೆ, ಎಲ್ಲ ಜೀವರಾಶಿಗಳಲ್ಲಿ ಮೈತ್ರಿಯನ್ನ ಸಂಪಾದಿಸಿ, ಎಲ್ಲರಿಗೂ ಇವನು ಬೇಕು ಬೇಕು, ಇವನನ್ನ ನಾವು ಒಟ್ಟಿಗಿರ್ಬೇಕು, ಇವನ ಹತ್ರ ಮಾತಾಡ್ಬೇಕು, ಇವನ ಜೊತೆಗಿರ್ಬೇಕು ಅಂತ ಅನ್ನಿಸುವ ರೀತಿಯಲ್ಲಿ ಕಳೀಬೇಕು. ಅಂತಹ ಬದುಕು ಅದು ಶ್ರೇಷ್ಠವಾದದ್ದು ಅಂತ. ಹೀಗೆ ಬ್ರಾಹ್ಮಣಸ್ಯ ಉತ್ತಮಂ ಧನಂ. ಶ್ಲೋಕ ಸಿಕ್ತಾ? 24ನೇ ಶ್ಲೋಕ. ಸರ್ವಭೂತಹಿತಂ ಕುರ್ಯಾತ್ ನಾಹಿತಂ ಕಸ್ಯಚಿತ್ ದ್ವಿಜಃ ಮೈತ್ರಿ ಸಮಸ್ತ ಭೂತೇಷು ಬ್ರಾಹ್ಮಣಸ್ಯುತ್ತಮಂ ಧನಂ. ಇನ್ನು ಗ್ರಾವಣಿ ರತ್ನೆ ಚ ಪಾರಕ್ಕೆ ಸಮಬುದ್ಧಿರ್ಭವೇ ದ್ವಿಜಃ ಋತಾವಭಿಗಮ ಕಪತ್ನ್ಯಾಂ ಶಸ್ಯತೆ ಚಾಸ್ಯ ಪಾರ್ಥಿವ. ಗ್ರಾವಣಿ ಗ್ರಾವ ಅಂದ್ರೆ ಕಲ್ಲು, ಕಲ್ಲು ಮತ್ತು ರತ್ನ, ಇದರಲ್ಲಿ ಪಾರಕ್ಕೆ ಬುದ್ಧಿ, ಇದು ಎರಡು ಬೇರೆ ಬೇರೆ ಅಂತ ಅನ್ನಿಸ್ಬಾರ್ದು. ಅವನಿಗೆ ಎರಡಿಗೂ ಒಂದೇ ತರ ಕಾಣಿಸ್ಬೇಕು. ಅದರ ತಾತ್ಪರ್ಯ ಏನು ಅಂದ್ರೆ ವೈರಾಗ್ಯ ಇರಬೇಕು ಅಂತ. ಅದು ಗೊತ್ತೇ ಆಗದೆ ಅವನು ಅದನ್ನು ಕೊಟ್ಟು ಇದನ್ನು ಕೊಟ್ಟ, ಅದರ ಬದಲು ಇದನ್ನು ಕೊಟ್ಟ, ಆ ತರ ಭಾವ ಅಲ್ಲ. ಗ್ರಾವಣಿ ರತ್ನೇಚ ಪಾರಕ್ಕೆ ಸಮಬುದ್ಧಿ ಭವೇತ್. ಎರಡಕ್ಕೂ ಇದಕ್ಕೆ ವಿಶೇಷ ಪ್ರಾಶಸ್ತ್ಯ, ಇದಕ್ಕೇನು ಇಲ್ಲ. ಅಂದ್ರೆ ಒಬ್ಬ ಕಲ್ಲು ಹೊತ್ಕೊಂಡು ಬಂದು ದೇವಸ್ಥಾನಕ್ಕೆ ಕಟ್ಲಿಕ್ಕೆ ಕೊಡ್ತೇನೆ ಅಂತಂದಾಗ್ಲೂ ಅವನ ಬಗ್ಗೆ ಅದೇ ಭಾವ ಇರಬೇಕು. ಒಬ್ಬ ರತ್ನ ತಂದು ಕೊಟ್ಟು ಇದನ್ನ ಶಿಖರದಲ್ಲಿಡಿ ಅಂದಾಗ್ಲೂ ಸಮಬುದ್ಧಿ, ಅವನಿಗೂ ಕೂಡ ಅದೇ ರೀತಿಯಾದ ಗೌರವವನ್ನು ಕೊಡಬೇಕು. ಇವನಿಗೆ ಹೆಚ್ಚು ಬೆಲೆ, ಅವನಿಗೆ ಕಡಿಮೆ ಬಲ ಅನ್ನುವ ರೀತಿ ಚಿಂತಿಸಬಾರದು. ಋತಾವಭಿಗಮ ಪತ್ನ್ಯಾಂ ಶಸ್ಯತೆ ಚಾಸ್ಯ ಪಾರ್ಥಿವ. ಇನ್ನು ತನ್ನ ಸಂಸಾರದ ವ್ಯವಸ್ಥೆಯಲ್ಲಿ ಜೊತೆಯಲ್ಲಿ ಏನೇನು ಅವರ ಕಡೆಗೂ ಗಮನ ಕೊಡಬೇಕು ಅಂತ. ಕೇವಲ ಸಂಪತ್ತನ್ನ ಗಳಿಸುವುದು ಮಾತ್ರ ಅಲ್ಲ, ಅಥವಾ
ಸಮಾಜದ ಚಟುವಟಿಕೆಯಲ್ಲಿ ಬಿದ್ದು ಬಿಡುವುದಲ್ಲ, ಕಾಲ ಕಾಲಕ್ಕೆ ತಕ್ಕಂತೆ ಅವರಿಗೆ ಏನೇನು ಅವಶ್ಯಕತೆ ಇದೆಯೋ ಅದನ್ನ ಒದಗಿಸಿ ಅವರ ಸಂತೋಷವನ್ನ ನೋಡಿಕೊಳ್ಳುವುದು ಕೂಡ ಅಷ್ಟೇ ಅವನ ಕರ್ತವ್ಯವಾಗಿರುತ್ತೆ ಅನ್ನೋದನ್ನ ಹೇಳಿ, ದಾನಾನಿ ದದ್ಯಾತ್ ಇಚ್ಛಾತಃ ದ್ವಿಜೇಭ್ಯ ಕ್ಷತ್ರಿಯೋಪಿ ವಾ ಯಜೇಚ್ಚ ವಿವಿಧೈರ್ಯಜ್ಞೈ ಅಧೀತ ಚ ಪಾರ್ಥಿವ. ಇನ್ನು ಪಾರ್ಥಿವ ಅಂದ್ರೆ ಪೃಥಿವಿಯನ್ನ ಆಳುವವ. ದದ್ಯಾತ್ ದಾನಾನಿ ದದ್ಯಾತ್ ಇಚ್ಛಾತಃ, ತಾನೇ ಇಚ್ಛೆ ಪಟ್ಟು ಕೊಡಬೇಕು, ಅವರು ಕೇಳುವ ತನಕ ಕಾಯಿಸಬಾರದು ಅಂತ ಅರ್ಥ. ಕಷ್ಟ ಆಗ್ತಾ ಇದೆ, ದಯವಿಟ್ಟು ಸಹಾಯ ಮಾಡಿ ಅಂತ ಅವರು ಕಷ್ಟಪಟ್ಟು ಬಂದು ಕೇಳಿ ನಮ್ಮ ಹತ್ರ ಒದ್ದಾಡುವ ಹಾಗೆ ಆಗಬಾರದು. ಇಚ್ಛಾತಃ ದದ್ಯಾತ್ ಕೇಭ್ಯ ದ್ವಿಜೇಭ್ಯ, ಕ್ಷತ್ರಿಯನಾದವನು ದ್ವಿಜರಿಗೆ ಅಗತ್ಯ ಇದ್ದ ವಸ್ತುವನ್ನ ತಾನೇ ನೋಡಿ ಅವರನ್ನ ಗಮನಿಸಿ ಕೊಡ್ಬೇಕು. ಕ್ಷತ್ರಿಯೋಪಿವಾ, ಕ್ಷತ್ರಿಯೋಪಿ ಅಂತಂದ್ರೆ ಇನ್ನು ಉಳಿದ ವೈಶ್ಯನು ಕೂಡ ಹೀಗೆ ಕೊಡಬಹುದು ಅಂತ ಅನ್ನೋದಕ್ಕೆ ಅಪಿಶಬ್ದವನ್ನ ಹಾಕಿದ್ದು. ಯಜೇಚ್ಛ ವಿವಿಧೈಹಿ ಯಜ್ಞೈಹಿ, ಹಿಂದೆ ಅವನಿಗೆ ಯಾಗ ಮಾಡಿಸ್ಬೇಕು ಅಂತ ಹೇಳಿದ್ರಲ್ಲ, ಯಾಗ ಯಾರತ್ರ ಮಾಡಿಸ್ಬೇಕು ಅಂದ್ರೆ ಸಾಮಾನ್ಯ ರಾಜರ ಹತ್ರ ಮಾಡಿಸ್ಬೇಕು. ಅಂದ್ರೆ ದೊಡ್ಡ ಪ್ರಮಾಣದ್ದು, ಸಣ್ಣ ಪುಟ್ಟ ಅವರವರ ಶಾಂತಿ ಕರ್ಮಗಳನ್ನೆಲ್ಲ ಅವರವರಿಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಅದನ್ನ ಮಾಡಿಸಬಹುದು. ಆದ್ರೆ ಪ್ರಧಾನವಾಗಿ ಇಡೀ ಊರಿಗೆ ಕ್ಷೇಮವಾಗುವಂತೆ, ಲೋಕಕ್ಕೆ ಹಿತವಾಗುವಂತೆ ಕರ್ತವ್ಯಗಳನ್ನು ನಿರ್ವಹಿಸುವಂತದ್ದನ್ನ ರಾಜ ಜವಾಬ್ದಾರಿ ಹೊರಬೇಕು. ಯಜೇಚ್ಛ ವಿವಿಧೈಹಿ ಯಜ್ಞೈಹಿ, ಒಂದು ತರ ಎರಡು ತರ ಅಲ್ಲ. ಯಾಕೆ ಅವನಿಗೆ ಹೇಳಿದ್ದು ಅಂದ್ರೆ ಈ ಪದಾರ್ಥಗಳಲ್ಲೆಲ್ಲ ಲೋಪ ಆಗುದಿಲ್ಲ ಆಗ. ಯಾಕೆಂದ್ರೆ ಅವನು ರಾಜ ಆದ್ರಿಂದಾಗಿ ಏನ್ ಬೇಕೋ ಅದನ್ನ ಎಲ್ಲ ಕಡೆಯಿಂದ ಸ್ಪಷ್ಟವಾಗಿ ಶುದ್ಧವಾಗಿ ತರಿಸ್ಲಿಕ್ಕಾಗುತ್ತೆ. ಇವರೇ ಒಬ್ಬರೇ ಆದಾಗ ಇವರ ವ್ಯಾಪ್ತಿಯಲ್ಲಿ ಏನ್ ಸಿಗುತ್ತೋ ಅಷ್ಟರಲ್ಲೇ ಮಾಡ್ಬೇಕಾಗತ್ತೆ. ಹಾಗಾಗಿ ಮನೆಯಲ್ಲಿ ಎಲ್ಲ ತುಂಬಾ ದೊಡ್ಡ ಪ್ರಮಾಣದ ಅನೇಕ ದ್ರವ್ಯಗಳಿಂದ ಯುಕ್ತವಾದ ಯಜ್ಞಗಳನ್ನ ಮಾಡಿಸ್ಬೇಕು ಅನ್ನುವ ವಿಧಿ ಇಲ್ಲ. ಅವರಿಗೆ ಬಹಳ ಸೂಕ್ಷ್ಮವಾದ ರೀತಿಯ ನಿತ್ಯ ಉಪಾಸನ ಕರ್ಮಗಳಿಗೆ ಹೇಗೋ ಹಾಗೇನೆ ಸ್ವಲ್ಪ ವೃದ್ಧಿಗೊಳಿಸಿ ಅದದೇ ಅವನ ಜಪಿಸುವ ಮಂತ್ರಗಳಿಂದ ಆಹುತಿ ಕೊಟ್ಟುಕೊಂಡು ಅವನ ಪರಿಹಾರವನ್ನ ಮಾಡಿಕೊಳ್ಳಿಕ್ಕೆ ಆದೇಶವನ್ನ ಮಾಡುತ್ತೆ. ಆದ್ರೆ ಕ್ಷತ್ರಿಯರಿಗಾಗಿ ವೈಶ್ಯರಿಗಾಗಿ ಯಾಗಗಳನ್ನ ಮಾಡುವ ಸಂದರ್ಭದಲ್ಲಿ ಅವರೇ ಅದಕ್ಕೆ ಸಂಪತ್ತನ್ನ ಒದಗಿಸಬೇಕಾದವರಾದ್ರಿಂದ ಅದನ್ನ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ವ್ಯಾಪ್ತಿ ದೊಡ್ಡದಾಗಿಸಿ, ಅಂದ್ರೆ ಶುದ್ಧ ಪದಾರ್ಥಗಳನ್ನ ತರುವುದು ಅಷ್ಟೇ ನಾನು ವ್ಯಾಪ್ತಿ ದೊಡ್ಡದು ಅಂತ ಹೇಳ್ತಾ ಇದ್ದೇನೆ. ಲಕ್ಷಗಟ್ಲೆ ಚಪ್ರ ಹಾಕ್ಬೇಕು, ಎಲ್ರಿಗೂ ಬಂದವರಿಗೆ ದೊಡ್ಡ ದೊಡ್ಡ ಪ್ರಮಾಣದ ಗಿಫ್ಟ್ಗಳನ್ನು ಕೊಟ್ಟು ಅಲಂಕಾರವನ್ನೇ ಪ್ರಧಾನ ಅಲ್ಲ, ಅದು ಬೇಕು. ಆದ್ರೆ ತೋರ್ಪಡಿಕೆಯ ಅಂಶಕ್ಕಾಗಿ ದುಡ್ಡು ಖರ್ಚು ಮಾಡುವುದಲ್ಲ, ಕರ್ತವ್ಯಕ್ಕಾಗಿ ಅಗತ್ಯ ಇರುವ ಪದಾರ್ಥಗಳನ್ನು ತರುವ ವಿಷಯದಲ್ಲಿ ಅವನು ವಿವಿಧೈಹಿ ಯಜ್ಞೈಹಿ ಅಧೀತ ಚ ಪಾರ್ಥಿವ. ಇನ್ನು ಅಧ್ಯಯನ ಮಾಡಬೇಕು, ಅವ್ರ ಹತ್ರ ಪಾಠ ಹೇಳಿಸ್ಕೊಳ್ಬೇಕು, ಅವ್ರ ಹತ್ರ ಕೇಳ್ಬೇಕು, ಏನಿದು, ಇದರ ಮಹತ್ವ ಏನು ಅಂತ ತಿಳಿಬೇಕು ಅವನು. ಶಾಸ್ತ್ರ ಜೀವಿ ಮಹಿ ರಕ್ಷಾ ಪ್ರವರ ತಸ್ಯ ಜೀವಿಕಾ. ಯಾರು ತಪ್ಪು ಓದ್ದೆ, ಶಸ್ತ್ರಾಜೀವಿ, ಶಸ್ತ್ರವನ್ನ ಜೀವನಕ್ಕಾಗಿ ರಕ್ಷೆಗಾಗಿ ಬಳಸಿಕೊಳ್ಬೇಕು. ಎರಡರ್ಥ, ಆಯುಧಗಳನ್ನ ಸಿದ್ಧಪಡಿಸುವ ಕೆಲಸಕ್ಕೆ ಅವನು ಗಮನ ಕೊಡಬೇಕು ಅನ್ನೋದು ಒಂದರ್ಥ. ಶಸ್ತ್ರಾಜೀವಿ ಅಂದ್ರೆ ಶಸ್ತ್ರಗಳನ್ನೇ ಮಾರಾಟ ಮಾಡುವುದು ಅಥವಾ ಅದನ್ನ ಯುದ್ಧಕ್ಕಾಗಿ ಎಷ್ಟು ಬೇಕೋ ಅಷ್ಟನ್ನ ಕಾಲ ಕಾಲಕ್ಕೆ ಒದಗಿಸುವುದು ಅನ್ನೋದು ಕೂಡ ಕ್ಷತ್ರಿಯನಿಗೊಂದು ಜವಾಬ್ದಾರಿ. ಅಂದ್ರೆ ಅವ್ನು ನೇರ ನಿಂತ್ಕೊಂಡು ಆರ್ಮ್ ಡೀಲರ್ ಆಗ್ಬೇಕು ಅಂತ ಅರ್ಥ ಅಲ್ಲ. ಅವನತ್ರ ಶಸ್ತ್ರಗಳ ಬಗ್ಗೆ ಸರಿಯಾದ ಮಾಹಿತಿ ಇರಬೇಕು. ತಮ್ಮ ಹತ್ರ ಎಷ್ಟು ಆಯುಧ ಇದೆ, ಹೇಗಿದೆ, ಯಾರಾದ್ರೂ ತಮ್ಮ ಆತ್ಮೀಯರು ಕ್ಷತ್ರಿಯರು ಕೇಳಿದ್ರು ಅಂತ ಆದ್ರೆ ಅವರಿಗೆ ಅದನ್ನು ಒದಗಿಸುವುದು, ಇಷ್ಟನ್ನ ಅವನು ಮಾಡ್ಲೇಬೇಕು. ಶಸ್ತ್ರಾಜೀವಿ ಮಹಿ ರಕ್ಷಾ, ಪ್ರಜೆಗಳನ್ನ, ಭೂಮಿಯನ್ನ, ಲೋಕವನ್ನ ರಕ್ಷಿಸುವುದು ಅವನ ಪ್ರಧಾನ ಧರ್ಮ. ಅದೇ ಮಹಿ ರಕ್ಷಾ ಪ್ರವರಾ ತಸ್ಯ ಜೀವಿಕಾ. ಜೀವನದಲ್ಲಿ ದೊಡ್ಡ ಅವನಿಗೆ ಸ್ವಂತಕ್ಕೆ ಅಂತ ಯೋಚನೆ ಮಾಡ್ಲಿಕ್ಕೆ ಸಮಯ ಕೊಡ್ಲಿಕ್ಕಿಲ್ಲ. ಪ್ರಧಾನ ವಿಷಯದಲ್ಲಿ ಕೊಡ್ಲಿಕ್ಕಿದೆ, ಆದ್ರೆ ಅದಕ್ಕಿಂತ ಪ್ರಧಾನ ನೋಡಿ, ರಾಮನನ್ನ ಈಗ ಗಮನಿಸಿ. ಅವನಿಗೆ ಮನೆ ಅನ್ನೋದಕ್ಕಿಂತ ದೊಡ್ಡ ಪ್ರವರ ಜೀವಿಕಾ ಮಹಿ ರಕ್ಷಾ. ಪ್ರವರ ಜೀವಿಕಾ ಶಸ್ತ್ರಜೀವಿ ಅವನು. ಹಾಗಾಗಿ ಶಸ್ತ್ರಾಜೀವ ಮಹಿ ರಕ್ಷಾ ಪ್ರವರಾ ತಸ್ಯ ಜೀವಿಕಾ. ತತ್ರಾಪಿ ಪ್ರಥಮ ಕಲ್ಪ ಪೃಥಿವೀ ಪರಿಪಾಲನಂ. ಈ ಎರಡರಲ್ಲಿ ಶಸ್ತ್ರಾಜೀವ ಮತ್ತು ಮಹಿ ರಕ್ಷಾ ಅನ್ನೋದ್ರಲ್ಲಿ ಅದರಲ್ಲಿ ಯಾವುದು ಪ್ರವರ ಅಂದ್ರೆ ಪೃಥಿವೀ ಪರಿಪಾಲನಂ. ಭೂಮಿಯಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯ ಕ್ಷೇಮವನ್ನ ಗಮನಿಸುವುದಕ್ಕೋಸ್ಕರ ತನ್ನ ಸ್ವಂತಿಕೆಯನ್ನು ಬೇಕಾದ್ರೂ, ಅಂದ್ರೆ ಸ್ವಂತ ಬದುಕನ್ನು ಬೇಕಾದ್ರೂ ಅವನು
ತ್ಯಾಗ ಮಾಡಬೇಕು ಅನ್ನೋ ಪ್ರಸಂಗ ಬಂದ್ರೆ ಅದಕ್ಕೂ ತಯಾರಿರ್ಬೇಕು. ತತ್ರಾಪಿ ಪ್ರಥಮ ಕಲ್ಪ, ಅಲ್ಲಿಯೂ ಕೂಡ ಪ್ರಥಮ ಕಲ್ಪ, ಪ್ರಧಾನ ಗಮನ ಕೊಡಬೇಕಾದ ಯಾವುದಕ್ಕೆ ಅಂದ್ರೆ ಪೃಥಿವಿ ಪರಿಪಾಲನಂ. ಭೂಮಿಯಲ್ಲಿ ಪ್ರಜೆಗಳಲ್ಲಿ ಎಂದೂ ಕೂಡ ಅಧರ್ಮದ ಚಿಂತನೆ ಹುಟ್ಟಬಾರದು. ಅಧರ್ಮ ಚಿಂತನೆ ಹುಟ್ಟಬಾರದು ಅಂದ್ರೆ ಅದಕ್ಕೆ ತಾನೂ ಅದರಂತೆ ಇರಬೇಕು ಒಂದು, ಮತ್ತು ಆ ಅಧರ್ಮದ ಕಡೆಗೆ ಅವರು ಹೋಗ್ಲಿಕ್ಕೆ ಕಾರಣವಾಗುವಂತಹ ಬಡತನವೋ ಅಥವಾ ಇನ್ನೇನಾದ್ರೂ ಅವರ ಅಗತ್ಯವನ್ನ ಪೂರೈಸದೇ ಇದ್ದದ್ರಿಂದ ಅಲ್ಲಿಗೆ ಹೋದೆ ಅನ್ನುವ ಸಮಸ್ಯೆಗಳನ್ನ ಬಾರದಂತೆ ಅವರಿಗೆ ಅನ್ನ, ನೀರು, ಬಟ್ಟೆ ಅಥವಾ ವಿದ್ಯೆ ಇಷ್ಟು ಕೊಡುವ ವಿಷಯದಲ್ಲಿ ಯಾವತ್ತೂ ದುಡ್ಡು ಕಾಸಿನ ಲೆಕ್ಕಾಚಾರ ಮಾಡಬಾರದು. ಇದು ನಮ್ಮ ಪ್ರಾಚೀನರ ದೊಡ್ಡ ಲಕ್ಷಣ ಇದು. ಅಂದ್ರೆ ಎಂದೂ ಕೂಡ ಅನ್ನಕ್ಕಾಗಿ ಅವನು ದುಡ್ಡು ಇಲ್ಲ ಅಂತ ಯೋಚನೆ ಮಾಡುದು. ನೀವು ಗಮನಿಸಿ, ದೇವಸ್ಥಾನಗಳನ್ನ ಕಟ್ಟಿಸಿ ಅಲ್ಲಿ ಅನ್ನ ಪ್ರಸಾದದ ವ್ಯವಸ್ಥೆ ಮಾಡ್ತಿದ್ರು. ಯಾಕೆ ಅಂದ್ರೆ ಯಾರೂ ಕೂಡ ದುಡ್ಡಿಲ್ಲ ಅನ್ನುವ ಕಾರಣಕ್ಕಾಗಿ ಅನ್ನ ಇಲ್ಲದೆ ಸಾಯುವ. ದುಡ್ಡೇ ಇರ್ಲಿಲ್ಲ ಬಿಡಿ, ಅಕಸ್ಮಾತ್ ಅವನ ಹತ್ರ ಬೇರೆ ಪದಾರ್ಥವೂ ಕೊಟ್ಟು ತಗೊಳ್ಬೇಕು ಅಂದ್ರೆ ಅದೂ ಇಲ್ಲ ಅಂತ ಅನ್ನುವ ಸ್ಥಿತಿ ಬರಬಾರದು ಅಂತ ಅನ್ನದಾನ ಅಂತಾನೆ ಮಾಡ್ತಿದ್ರು. ಎಲ್ಲೂ ಕೂಡ ಅನ್ನ ಮಾರಾಟ ಇರ್ಲಿಲ್ಲ. ಮನೆಗೆ ಬಂದಾಗ್ಲೂ ಕೂಡ ಯಾರಾದ್ರೂ ಒಬ್ಬ ಒಂದು ದಿವಸದ ಹಸಿವಿಗಾಗಿ, ಈಗ ಉದಾಸೀನ ಮಾಡಿ ಅವನು ನಾನು ದುಡಿಯುವುದೇ ಇಲ್ಲ, ಕೇವಲ ನಿಮ್ಮನೆಯಲ್ಲಿ ಬಿದ್ದುಕೊಂಡಿರ್ತೇನೆ ಅಂತಂದ್ರೆ ಆಗ ಶಿಕ್ಷೆ ಇದೆ, ಅಥವಾ ಅವನನ್ನ ನಿಗ್ರಹಿಸಬಹುದು. ಆದ್ರೆ ಯಾವುದೋ ಒಂದು ಕಾರಣಕ್ಕೆ ಅವನಿಗೆ ಅವ್ಯವಸ್ಥೆ ಉಂಟಾಯ್ತು, ಸಾವು ಕಾಡುವಂತ ಸ್ಥಿತಿ ಇದೆ, ಅನ್ನಕ್ಕಾಗಿ ಪರದಾಡುವ ಸ್ಥಿತಿ ಇದೆ, ಆಗ ಅವನನ್ನ ನೀವು ದುಡ್ಡು ಕೇಳಿ ಆಹಾರ ಕೊಡುವುದಲ್ಲ. ಇದು ನಿಮಗೆ ಭಾರತದಲ್ಲಿ ಮಾತ್ರ ಕಾಡುವಂತಹ ಒಂದು ಸ್ಥಿತಿ. ಬೇರೆ ದೇಶಗಳಲ್ಲಿ ಈ ಕಲ್ಪನೆಯೂ ಇಲ್ಲ. ಇದನ್ನ ಅಕಸ್ಮಾತ್ ಯಾರಾದ್ರೂ ಇಲ್ಲಿ ಅವ್ರು ಹಾಗೆ ಮಾಡ್ತಾರೆ ಅಂದ್ರೆ ಅವ್ರು ನಂಬುದಿಲ್ಲ, ಇವ್ನಿಗೆ ಏನೋ ಬೇರೆ ಲಾಭ ಇದೆ ಅದಕ್ಕೋಸ್ಕರ ಮಾಡ್ತಾ ಇದ್ದಾನೆ, ಅಥವಾ ಇವರನ್ನೆಲ್ಲ ವಶಪಡಿಸ್ಕೊಳ್ಳಿಕ್ ಟ್ರೈ ಮಾಡ್ತಾ ಇದ್ದಾರೆ ಅಂತ ಹೀಗೆ ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರ ಮೇಲೆ ಕೇಸ್ ಹಾಕಿದ್ದು ಇದೆ. ಈ ಭಾರತೀಯರು ಇಬ್ರು ಬೇರೆ ದೇಶಗಳಲ್ಲಿ 3-4 ಪ್ರಕರಣಗಳಾಗಿತ್ತು. ಅವ್ರ ಹತ್ರ ಸಂಪತ್ತಿತ್ತು. ಈ ಭಾರತೀಯರೇ ಅಲ್ಲಿ ವ್ಯಾಪಾರಿಗಳಾಗಿ ಮೆರೆದವರು ಅವರ ಮನೆಯಲ್ಲೇ 100 ಜನಕ್ಕೆ 1000 ಜನಕ್ಕೆ ಅಡಿಗೆ ಮಾಡಿ ಹಾಕಿದ್ರೆ ಅದ್ರ ಮೇಲೆ ಅವ್ರಿಗೆ ನೋಟಿಸ್ ಬಂತು, ನೀವು ಯಾಕೆ ಇದನ್ನ ಮಾಡ್ತಾ ಇದ್ದೀರಿ ಅಂತ. ಕೊಡಬಾರದು ಹಾಗೆ ಅಂತ. ಅಂದ್ರೆ ಅವ್ರು ಕೊಡ್ತಾ ಇದ್ದಿದ್ದು ಯಾಕೆಂದ್ರೆ ಅಲ್ಲಿ ಎಲ್ರೂ ಕೂಡ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅವರ ಏನು ಫ್ಲಾಟ್ಗಳಲ್ಲಿ. ಆವಾಗ ಅವರಿಗೆ ಪದಾರ್ಥಗಳು ಹೊರಗೆ ಇಲ್ಲ ಅಂತ ಆದಾಗ ಇವ್ರು ಅದಕ್ಕೋಸ್ಕರ ಪರ್ಮಿಷನ್ ಇತ್ತು ಇವ್ರ ಹತ್ರ. ಇವ್ರು ಫುಡ್ ಇದ್ದ ಇಂಡಸ್ಟ್ರಿ ಇದ್ದದ್ರಿಂದ ಎಲ್ರಿಗೂ ಬೇಕಾದ ವ್ಯವಸ್ಥೆಯನ್ನ ಫ್ರೀ ಆಗಿ ಮಾಡಿದ್ರು. ಯಾರತ್ರ ಈಗ ಬ್ಯಾಂಕಿಗೆ ಹೋಗಿ ತರ್ಲಿಕ್ಕಿಲ್ಲ, ಅಥವಾ ಇನ್ನೇನೋ ಬ್ಯಾಂಕ್ ಅಲ್ಲೂ ಕೂಡ ದುಡ್ಡು ಹಾಕಿಲ್ಲ, ಏನೇನೋ ಸಮಸ್ಯೆಗಳಿಂದ ದುಡ್ಡಿಲ್ಲ, ಅವನು ಯಾವತ್ತೂ ಕೇಳಲಿಲ್ಲ. ಆಮೇಲೆ ಕೊನೆಗೆ ಹೇಳಿದ್ರು, ಅದು ಜನರ ಕಡೆಯಿಂದಲೇ ವಿರೋಧ ಬಂತು, ಆದ್ರಿಂದಾಗಿ ಅವರು ನಮಗೋಸ್ಕರ ಹಿತ ಮಾಡ್ತಾ ಇದ್ದಾರೆ, ನೀವು ಅವರನ್ನ ಆ ರೀತಿ ನಡೆಸ್ಕೊಳ್ಳುದು ತಪ್ಪು, ಕೋರ್ಟಿಗೆ ಬಂದು ನೀವು ಅದಕ್ಕೆ ಉತ್ತರ ಕೊಡ್ಬೇಕು ಅಂತೆಲ್ಲ ಮಾತು ಬಂದಾಗ, ಯಾಕಂದ್ರೆ ಇದೆಲ್ಲ ಅವ್ರ ಕಲ್ಪನೆಯಲ್ಲೇ ಇಲ್ಲ, ಅನ್ನದಾನ ಅನ್ನೋದ್ರ ಕಲ್ಪನೆ ಇಲ್ಲ. ಯಾವತ್ತೋ ಒಂದು ದಿವಸ ಹೆಲ್ಪ್ ಮಾಡೋದೊಂದು ಇರುತ್ತೆ. ನಾನು ಹೆಲ್ಪೇ ಮಾಡದ ನಿರ್ಮನುಷ್ಯ ಅಂದ್ರೆ ನಿರ್ಭಾವುಕವಾದ ಮನಸ್ಥಿತಿ ಅಂತ ಹೇಳ್ತಿಲ್ಲ, ಆದ್ರೆ ಅದು ಜೀವನದ ಸಹಜ ಧರ್ಮ. ಇದು ಆಪತ್ತಿನಲ್ಲಿ ಬಿದ್ದಾಗ ಮಾತ್ರ ಮಾಡುದಲ್ಲ, ಎಲ್ಲಾ ಕಾಲದಲ್ಲೂ ಅನ್ನದಾನ ಜಲದಾನ ಅನ್ನೋದು ತಮಗೆ ನೇಚರ್ ಅನ್ನೋದು ಅವ್ರಿಗೆ ಅರ್ಥ ಆಗ್ಲಿಕ್ಕೆ ಬಹಳ ಹೊತ್ತು ಬೇಕಾಯ್ತು. ಅಂದ್ರೆ ಈ ರೀತಿ ಧರಿತ್ರಿ ಪಾಲನೇನೈವ ಕೃತಕೃತ್ಯಾನರಾಧಿಪಾಹ, ಮತ್ತೆ ಅದನ್ನೇ ಹೇಳಿದ್ರು. ಧರಿತ್ರಿ ಪಾಲನೇನೈವ, ಧರಿತ್ರಿಯನ್ನ ಪಾಲಿಸುವುದರಿಂದಲೇನೆ ಕೃತಂ ಕೃತ್ಯಂ ಕೃತಂ. ಕೃತಕೃತ್ಯಾಹ ಅಂದ್ರೆ ಏನ್ ಮಾಡ್ಲೇಬೇಕು ಅದನ್ನು ಮಾಡಿದೆ ಕೃತಕೃತ್ಯ. ಇವರು ಮಾಡ್ಲೇಬೇಕಾದ ಕರ್ತವ್ಯ ಅದು ಅಂದ್ರೆ ಪೃಥಿವಿ ಪರಿಪಾಲನ. ಧರಿತ್ರಿ ಪಾಲನೇನೈವ ನರಾಧಿಪಾಹ ಕೃತಕೃತ್ಯಾಹ ಭವಂತಿ. ನೃಪತೇರಂಶಾಯತೋ ಯಜ್ಞಾದಿ ಕರ್ಮಣಾಂ. ನೃಪತಿಯ ಇನ್ನೊಂದು ಅಂಶ, ಅವರ ಕರ್ತವ್ಯ ಯಾವುದು ಅಂದ್ರೆ ಯಜ್ಞಾದಿ ಕರ್ಮಣಾಂ, ಯಜ್ಞಾದಿಗಳಲ್ಲಿ ಭಾಗವಹಿಸಬೇಕು. ಅಂದ್ರೆ ಅವನು ನಾನು ತಿಲಕ ಹಾಕೊಳ್ಳಲ್ಲ, ದೇವಸ್ಥಾನಕ್ಕೆ ಬರಲ್ಲ, ಪೂಜೆ ಮಾಡಿಸಲ್ಲ, ನನಗೆ ಶಾಲ ಹಾಕ್ಬೇಡಿ ಅಂತ ಈ ರೀತಿ ದಡ್ಡತನದ ಮಾತುಗಳನ್ನ ಆಡುವುದಲ್ಲ. ಎಲ್ಲಾ ಕ್ರಮಗಳಲ್ಲೂ ಕೂಡ ನಮ್ಮ ನಂಬಿಕೆಯಲ್ಲಿ ನಾವು ಎಲ್ಲಿ ಜನಿಸಿದ್ದೇವೋ ಆ ಜಾಗದ ಸಂಸ್ಕೃತಿಯನ್ನ ಬೆಳೆಸುವುದಕ್ಕೆ ನಮ್ಮ ನಿರಂತರ ಪ್ರಯತ್ನ ಇರಬೇಕು. ಉಳಿದವರನ್ನ ದ್ವೇಷಿಸ್ಬೇಕು ಅಂತ ಅರ್ಥ ಅಲ್ಲ. ಉಳಿದವ್ರು ನೀವು ಮಾಡ್ಕೊಳ್ಳಿ, ನಿಮ್ ಜೊತೆಗಿದ್ದೇನೆ, ನಿಮ್ಗೆ ಬೇಕಿರುವ ಸಪೋರ್ಟ್ ಮಾಡ್ತೇನೆ, ನಿಮ್ಗ ಅನುಕೂಲ ಮಾಡಿ ಕೊಡ್ತೇನೆ ಅಂತ ಹೇಳುದು ತಪ್ಪಲ್ಲ. ಆದ್ರೆ ಅವರಿಗೆಲ್ಲ ಬೇಕಾದ ಹಾಗೆ ವ್ಯವಸ್ಥೆ ಮಾಡಿ ನಮ್ಮವರನ್ನೇ ತುಳಿಯುವ ಕೆಲಸಕ್ಕೆ
ಕ್ಷತ್ರಿಯನಾದವನು, ರಾಜನಾದವನು, ಅಧಿಕಾರದಲ್ಲಿ ಇರುವವನು ಪ್ರಯತ್ನಿಸಬಾರದು. ದುಷ್ಟಾನಾಂ ಶಾಸನಾದ್ ರಾಜ, ಗಲಭೆಕೋರರಿಗೆ ಕಾನೂನಿನ ಪ್ರಕಾರವೇ ರಕ್ಷಣೆ. ಇತ್ತೀಚೆಗೆ ಯಾವುದೋ ಒಂದು ಹೆಣ್ಣುಮಗಳು ಹಸುಗಳನ್ನ ಕೊಲ್ತಾರೆ ಅಂತಂದದ್ದಕ್ಕೆ ಹೋಗಿ ಮಾತಾಡಿದ್ದಕ್ಕೆ ಸರ್ಕಾರದಿಂದಲೇ ಅವಳಿಗೆ ನೋಟಿಸ್ ಬಂದಿದೆ. ನೀವು ಒಂದು ಕೋಮುವಿನವರಿಗೆ ಮನಸ್ಸಿಗೆ ನೋಯಿಸಿದ್ದೀರಿ, ಆದ್ರಿಂದಾಗಿ ಅವರ ಕಣ್ಣ ಮುಂದೆ, ಅದು ಏನು ನಿತ್ಯ ಹಾಲು ಕರೆಯುವ, ಅದರಿಂದಲೇ ಜೀವಿಕೆ ನಡೆಸುವಂತಹ ಮನೆತನದ ಹಸುಗಳನ್ನ ಸಾರ್ವಜನಿಕವಾಗಿ ಎಳ್ಕೊಂಡು ಹೋಗಿದ್ದಕ್ಕೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯಾಗಿ ಅವಳು ವಿರೋಧ ಮಾಡಿದ್ದಕ್ಕೆ ಅವಳನ್ನ ಸರ್ಕಾರವೇ ವಾಪಸ್ಸು ತರಾಟೆಗೆ ತೆಗೆದುಕೊಳ್ಳುವಂತಹ ಸ್ಥಿತಿ ಬಂತು. ಯಾಕೆ ಹಾಗಾಗತ್ತೆ ಅಂದ್ರೆ ಯಾರೋ ಒಬ್ಬರನ್ನ ಅಪೀಸ್ ಮಾಡುವಂತಹ ದುಷ್ಟ ಪ್ರವೃತ್ತಿ. ಇದು ದುಷ್ಟರಿಗೆ ಶಾಸನವನ್ನ ಮಾಡುವುದರಲ್ಲಿ ಅಧಿಕಾರಿ ಯಾವತ್ತು ಹಿಂದೆ ಸರಿಬಾರದು. ತಪ್ಪು ಮಾಡ್ತಾ ಇದ್ದಾರೆ ಎಂದಾಗ ನೀನು ಕೂಡ ಇದನ್ನ ತಿನ್ಬೇಕು ಅಂತ ಅವಳಿಗೆನೆ ಅದರ ಪದಾರ್ಥವನ್ನ ತಿನ್ನಿಸುವ ಮಹಾ, ಇದೇನು ಗುಟ್ಟಲಲ್ಲ, ಇದು ಗ್ರಾಮ ಪಂಚಾಯಿತಿಯ ಸಭೆಯಲ್ಲೇ ನಡೆದ ಘಟನೆ, ಎಲ್ಲರ ಮುಂದೆ. ಇಂತಹ ಒಂದು ದುಸ್ಥಿತಿ ಹೋಗ್ತಾ ಇದೆ ಅಂದ್ರೆ ಆಡಳಿತದ ಸ್ಥಿತಿ ಎಲ್ಲಿಗೆ ಹೋಗಿದೆ? ಶಿಷ್ಟಾನಾಂ ಪರಿಪಾಲನಂ, ಶಿಷ್ಟರ ಪರಿಪಾಲನೆಯಿಂದ ಪ್ರಾಪ್ನೋತ್ಯಭಿಮತಾನ್ ಲೋಕಾನ್ ವರ್ಣ ಸಂಸ್ಥಾನ್ ಕರೋತಿಯ. ಪ್ರಾಪ್ನೋತಿ ಅಭಿಮತಾನ್ ಲೋಕಾನ್, ಯಾರಿಗೆ ಯಾವುದು ಅಭಿಮತವೋ ಅವರಿಗೆ ಯಾವ ರೀತಿಯ ವಿದ್ಯೆ ಸಿಗಬೇಕು, ಯಾವ ರೀತಿಯ ಉದ್ಯೋಗ ಸಿಗಬೇಕು, ಯಾವ ರೀತಿಯ ಆಹಾರ ಪದಾರ್ಥಗಳು, ಸಂಸ್ಕೃತಿಗಳಿಗೆ ಬೇಕಾದಂತಹ ವಾತಾವರಣ, ಅಂದ್ರೆ ನಾವು ಒಂದು ರೀತಿ ರಸ್ತೆ ಇರಬಹುದು, ಕಟ್ಟಡಗಳಿರಬಹುದು, ಅಥವಾ ಕೆರೆ ಇರಬಹುದು, ಈ ಪ್ರಾತಿನಿಧಿಕವಾದ ಬೇಸಿಕ್ ನೀಡ್ಗಳೇನಿವೆ ಪ್ರಾದೇಶಿಕವಾಗಿ, ಅದೆಲ್ಲವನ್ನು ಕೂಡ ಆಯಾ ಕರ್ತವ್ಯ ನಿರ್ವಹಿಸುವಂತಹ ವ್ಯಕ್ತಿಗಳಿಗೆ ಅವರವರ ಕೆಲಸದಲ್ಲಿ ಯಾವುದೇ ತೊಡಕಾಗದಂತಹ, ಅಂದ್ರೆ ನೀರಿನ ಸಂಸ್ಥೆಯವರು ಕರೆಂಟ್ನವರ ಸಂಸ್ಥೆಯ ಮೇಲೆ ಗಲಾಟೆ, ಕರೆಂಟ್ನವರು ರೈಲ್ನವರ ಮೇಲೆ ಗಲಾಟೆ, ರೈಲ್ನವರು ಪೊಲೀಸ್ ಮೇಲೆ ಗಲಾಟೆ, ಹೀಗೆ ಅವರವರೇ ಕೇಸ್ ಹಾಕೊಂಡು 1000 ದಿನಗಟ್ಲೆ ಕೆಲಸಗಳೇ ನಡೆಯುವುದಿಲ್ಲ. ಅವ್ರು ಇಲ್ಲಿಂದ ಒಂದು ದಾರಿ ಪೈಪ್ ಲೈನ್ ಹೋಗ್ಲಿಕ್ಕೆ ಇಷ್ಟೇ ಉದ್ದದ ಪೈಪ್ ಸಾಕು, ಒಂದ್ ದಾರಿ ಹೋಗ್ಲಿಕ್ಕೆ, ಈ ಜಾಗ ನಮ್ದು, ನಾವಿಲ್ ಬಿಡಲ್ಲ. ಇವನು ಊರು ಸುತ್ತ ಹಾಕಿ ಆ ಪೈಪ್ ಅನ್ನ ಪಕ್ಕದ ಏರಿಯಾಕ್ಕೆ ಕನೆಕ್ಷನ್ ಕೊಡ್ಬೇಕು ಅನ್ನೋ ಸ್ಥಿತಿ ಬಂದಾಗ ವೇಸ್ಟ್ ಅಲ್ವಾ? ಇಬ್ರು ಮಾತಾಡ್ಕೊಂಡ್ರೆ ಒಂದು ಪೈಪ್ ಭೂಮಿ ಅಡಿಗೆ ಹಾಕಿದ್ರೆ ಏನ್ ಸಮಸ್ಯೆ? ಇಲ್ಲ, ಅದು ನಿಮ್ಮ ಇಲಾಖೆ ಬೇರೆ, ನಮ್ಮ ಇಲಾಖೆ ಬೇರೆ, ನಾವು ಯಾವತ್ತೂ ಕೂಡ ನಿಮ್ಮದಕ್ಕೆ ಅವಕಾಶ ಕೊಡಲ್ಲ ಅಂತ ಈ ರೀತಿ ಅನೇಕ ಮೂರ್ಖತನದ ರಾಜ ವ್ಯವಸ್ಥೆಯ ಒಳಗೇನೆ ಒಬ್ರಿಗೆ ಒಂದು ಇಲಾಖೆಯಲ್ಲಿ, ವಿಭಾಗಗಳಲ್ಲಿ ಸಹಕಾರ ಇಲ್ಲದೆ ಇರುವಂತಹ ಸ್ಥಿತಿ ಇದ್ದಾಗ ಪ್ರಜೆಗಳು ದುಃಖಕ್ಕೆ ಈಡಾಗ್ತಾರೆ, ಅಭಿವೃದ್ಧಿಯ ಪಥ ಕುಂಠಿತಗೊಳ್ಳುತ್ತೆ. ಇದಾಗದಂತೆ ನೋಡ್ಕೊಳ್ಬೇಕು ಅಂತ ತತ್ತತ್ ಸಂಸ್ಥಾ, ಆಯಾ ಸಂಸ್ಥೆಗಳನ್ನ ಅವರವರ ವ್ಯವಸ್ಥೆಯ ಒಳಗೆ ನಿಲ್ಲಿಸಬೇಕು. ಪಾಶುಪಾಲ್ಯಂಚ ವಾಣಿಜ್ಯಂ ಕೃಷಿಚ ಮನುಜೇಶ್ವರ, ಕೃಷಿಂಚ ಮನುಜೇಶ್ವರ. ಪಶುಪಾಲನೆ, ವಾಣಿಜ್ಯ ಅಂದ್ರೆ ವ್ಯಾಪಾರ, ಕೃಷಿ ಅಂದ್ರೆ ಗದ್ದೆ ಕೆಲಸ, ಮನುಜೇಶ್ವರ ಅದು ಔರ್ವ ಸಗರನಿಗೆ ಹೇಳುವ ಮಾತು ಮನುಜೇಶ್ವರ. ವೈಶ್ಯಾಯ ಜೀವಿಕಾಂ ಬ್ರಹ್ಮ ದದೌ ಲೋಕಪಿತಾಮಹನಾದ ಚತುರ್ಮುಖನೇ ವೈಶ್ಯರಿಗೆ ಪಶುಗಳ ಪಾಲನೆ, ವ್ಯಾಪಾರ, ಕೃಷಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಪರಸ್ಪರ ಸಹಕಾರವುಳ್ಳಂತ ಯಾವುದೇ ಕೆಲಸಗಳನ್ನಾದ್ರೂ ಕೂಡ ಅವರ ಜೀವಿಕೆಯನ್ನಾಗಿ ಅವರು ಮಾಡಿಕೊಳ್ಬೇಕು ಅಂತ ಈ ರೀತಿ ನಿರೂಪಣೆ ಮಾಡಿದ್ದಾರೆ. ನಾಳೆ ಮತ್ತೆ ಇದರ ಮುಂದುವರಿದ ಭಾಗವನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಮುಂದೆ ಅಧ್ಯಯನದ ಕುರಿತಾದ ಮಾತುಗಳು ಮತ್ತೆ ಬರುತ್ತೆ, ಅದರ ಚಿಂತನೆಯನ್ನ ನಾಳೆ ಸೇರಿದಾಗ ನಡೆಸೋಣ. ಹರಿಪ್ರಿಯತಾ.